ಯೂಟ್ಯೂಬ್ ವಿಡಿಯೋಗೆ ನೀವು ಕೂಡ ಚಾಟ್ ಜಿಪಿಟಿ ಇಂದ ಡಿಸ್ಕ್ರಿಪ್ಷನ್ ಅನ್ನ ಬರೆಸಿ ಅಂಡ್ ಕೀವರ್ಡ್ಸ್ ಹ್ಯಾಶ್ ಟ್ಯಾಗ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಈ ಒಂದು ವಿಡಿಯೋನ ನೀವು ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ಕೆಲವೊಬ್ಬರಿಗೆ ತುಂಬಾ ಕನ್ಫ್ಯೂಷನ್ ಇದೆ ಈ ಒಂದು ಟಾಪಿಕ್ ಅಲ್ಲಿ. ಅದಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಚಾಟ್ ಜಿಪಿಟಿನ ನೀವು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ ಗಳಿಗೆ ಯೂಸ್ ಮಾಡೋದು ಬೆಟರ್ ಅಥವಾ ಇಲ್ವಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ನೀವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಮುಂಚೆ ಎಲ್ಲ ನೀವೇ ಡಿಸ್ಕ್ರಿಪ್ಷನ್ ಬರೆದು ಕೀವರ್ಡ್ ಮತ್ತೆ ಹ್ಯಾಶ್ ಟ್ಯಾಗ್ಸ್ ಅನ್ನ ಹಾಕ್ತಾ ಇದ್ರಿ. ಇವಾಗ ಅದ್ರದ್ದೆಲ್ಲ ಪ್ರಾಬ್ಲಮೇ ಇಲ್ಲ. ಸೊ ತಮ್ನೇಲ್ ಕೂಡ ಚಾಟ್ ಜಿಪಿಟಿನೇ ಮಾಡ್ಕೊಡುತ್ತೆ. ಅಲ್ಲಿ ಚಾಟ್ ಜಿಪಿಟಿಯಲ್ಲಿ ಜನರೇಟ್ ಮಾಡಿಸಿರುವಂತ ಡಿಸ್ಕ್ರಿಪ್ಷನ್, ಕೀವರ್ಡ್ ಮತ್ತೆ ಹ್ಯಾಶ್ ಟ್ಯಾಗ್ಸ್ ಅನ್ನ ನಮ್ಮ ಒಂದು ವಿಡಿಯೋದಲ್ಲಿ ಯೂಸ್ ಮಾಡಬಹುದಾ ಅಥವಾ ಇಲ್ವಾ ಅನ್ನೋದನ್ನ ಖಂಡಿತ ಯೂಸ್ ಮಾಡಬಹುದು. ಯಾಕಂದ್ರೆ ನೀವು ಚಾಟ್ ಜಿಪಿಟಿಲಿ ಬರೆಯುವಂತ ಡಿಸ್ಕ್ರಿಪ್ಷನ್ ಮತ್ತೆ ಕೀವರ್ಡ್ಸ್ ಹ್ಯಾಶ್ ಟ್ಯಾಗ್ಸ್ ಗಳನ್ನ ನಿಮ್ಮ ಒಂದು ವಿಡಿಯೋದಲ್ಲಿ ಯೂಸ್ ಮಾಡಿದ್ರೆ SEO ಪ್ರಕಾರನೇ ಅದು ಬದ್ ಕೊಡುತ್ತೆ. ಅಂಡ್ ಕೀವರ್ಡ್ಸ್ ಗಳನ್ನ ನಾವೇ ಕ್ರಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಾವು ಯಾವ ತರ ಕೀವರ್ಡ್ಸ್ ಹಾಕ್ಬೇಕು ಅದೆಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಬಿಕಾಸ್ ನಮ್ಗೆ ಅಷ್ಟೊಂದು ಗೊತ್ತಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ವಿಡಿಯೋನ ಹಾಕ್ತಿರ್ತೀವಿ ಯೂಟ್ಯೂಬ್ಗೆ. ಬಟ್ ಆಲ್ರೆಡಿ ಚಾಟ್ ಜಿಪಿಟಿ ಮಾಸ್ಟರ್ ಇರೋದ್ರಿಂದ ನೆಕ್ಸ್ಟ್ ಲೆವೆಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೀವರ್ಡ್ಸ್ ಅನ್ನ ಬರ್ಕೊಡುತ್ತೆ. ಬಟ್ ಒಂದು ಪ್ರಾಬ್ಲಮ್ ಏನಂದ್ರೆ ಸೀದಾ ಚಾಟ್ ಜಿಪಿಟಿಯಿಂದ ಏನಿರುತ್ತೋ ಕೀವರ್ಡ್ಸ್ ಗಳನ್ನ ತಗೊಂಡು ಯೂಟ್ಯೂಬ್ ಅಲ್ಲಿ ಪೇಸ್ಟ್ ಮಾಡೋದಲ್ಲ, ಸ್ವಲ್ಪ ನೀವು ಎಡಿಟ್ ಮಾಡಬೇಕಾಗುತ್ತೆ. ಎಡಿಟ್ ಅಂದ್ರೆ ಯಾವ ತರ ಅಂತಂದ್ರೆ ಚಾಟ್ ಜಿಪಿಟಿ ಅದು AI ಮಾಡೆಲ್ ಆಗಿರೋದ್ರಿಂದ ಅದು ಕ್ರಿಯೇಟ್ ಮಾಡುವಾಗ ಕೆಲವೊಂದಿಷ್ಟು ಕಾಮಾ ಮತ್ತೆ ಸಿಂಬಾಲ್ಸ್ ಗಳನ್ನ, ಅದು ಅನ್ವಾಂಟೆಡ್ ಸಿಂಬಾಲ್ಸ್ ಗಳನ್ನ ಅದು ಕೊಟ್ಟಿರುತ್ತೆ. ಅದನ್ನೆಲ್ಲ ನೀವು ರಿಮೂವ್ ಮಾಡ್ಬೇಕಾಗತ್ತೆ. ಸೊ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋಗೆ ಕೀವರ್ಡ್ಸ್ ಗಳನ್ನ ಹಾಕುವಾಗ ನೀವು ಕೆಲವೊಂದಿಷ್ಟು ಕಾಮರ್ಸ್ ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ಅಲ್ಲಿ ನೋಟ್ಸ್ ಇರುತ್ತಲ್ವಾ, ಆ ನೋಟ್ಸ್ ಅಲ್ಲಿ ಅದನ್ನೆಲ್ಲ ಸೇವ್ ಮಾಡ್ಕೊಂಡು ಅದರಲ್ಲಿ ಏನೇನೆಲ್ಲ ಬೇಡದೇ ಇರುವಂತ ಸಿಂಬಾಲ್ಸ್ ಗಳನ್ನೆಲ್ಲ ಹಾಕಿರುತ್ತೆ ಅದನ್ನೆಲ್ಲ ಒಂದ್ ಕಡೆ ರಿಮೂವ್ ಮಾಡ್ಕೊಂಡು ಸೊ ನೀವು ನಿಮ್ಮೊಂದು ವಿಡಿಯೋಗಳಿಗೆ ಯೂಸ್ ಮಾಡ್ಕೊಂಡ್ರೆ ಯಾವುದೇ ತರದ ಪ್ರಾಬ್ಲಮ್ ಇಲ್ಲ. ಡೈರೆಕ್ಟ್ ಆಗಿ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ಸಿಂಬಾಲ್ಸ್ ಗಳನ್ನ ತೆಗೀರಿ. ಯಾಕಂದ್ರೆ ಇವನ್ನೆಲ್ಲ ನೀವು ತೆಗಿಲಿಲ್ಲ ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಸರ್ಚ್ ಲಿಸ್ಟ್ ಅಲ್ಲಿ ಬರುವಾಗ ಪ್ರಾಬ್ಲಮ್ ಆಗುತ್ತೆ ಅಂಡ್ ಮಿಸ್ಲೀಡಿಂಗ್ ಕಂಟೆಂಟ್ ಆಗಿ ನಿಮ್ಮ ಒಂದು ವಿಡಿಯೋ ಹೋಗುತ್ತೆ. ಅದಕ್ಕೋಸ್ಕರ ಸೊ ನಿಮ್ಮೊಂದು ವಿಡಿಯೋಗೆ SEO ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಕರೆಕ್ಟ್ ಆಗಿರುವಂತ ವೇದಲ್ಲಿ ಕೀವರ್ಡ್ಸ್ ಮತ್ತೆ ಹ್ಯಾಶ್ ಟ್ಯಾಗ್ ಡಿಸ್ಕ್ರಿಪ್ಷನ್ಸ್ ಅನ್ನು ಹಾಕ್ಬೇಕಾಗುತ್ತೆ. ಆಲ್ರೆಡಿ ಚಾಟ್ ಜಿಪಿಟಿಯಿಂದ ಕೀವರ್ಡ್ಸ್ ಮತ್ತೆ ಟೈಟಲ್ ಅನ್ನ ಯಾವ ತರ ಜನರೇಟ್ ಮಾಡಿಸಿ ಹಾಕೋದನ್ನ ವಿಡಿಯೋ ಮಾಡಿದೀನಿ. ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಬರುತ್ತೆ, ಆ ಒಂದು ವಿಡಿಯೋನ ನೋಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.